ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ 5 ಲಕ್ಷ ಬೌದ್ಧರ ಸಾರ್ವಜನಿಕ ಸಭೆ. ಶಾಂತಿ ಯಾತ್ರೆ ಪಟ್ನಾ ಚಲೋ ಕರಪತ್ರ ಬಿಡುಗಡೆ. ನಾಗಮಂಗಲ ಗಲಾಟೆ 52 ಜನರ ಬಂಧನ. ಗೃಹ ಸಚಿವ ಪರಮೇಶ್ವರ್. ಸಿಎಂ ಕೇಜ್ರಿವಾಲ್ಗೆ ಜಾಮೀನು ಮಂಜೂರು. ಬಿಜೆಪಿ ಪ್ಲಾನ್ ವಿಫಲ. ಸುನಿತಾ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ವಾಗ್ದಾಳಿ. ಸುದ್ದಿಯ ವಿವರಗಳು. 5 ಲಕ್ಷ ಬೌದ್ಧರ ಸಾರ್ವಜನಿಕ ಸಭೆ ಮತ್ತು ಶಾಂತಿ ಯಾತ್ರೆ ಪಟ್ನಾ ಚಲೋ ಕರಪತ್ರ ಇಂದು ಬೀದರ್ ನಗರದಲ್ಲಿ ಬಿಡುಗಡೆ ಮಾಡಲಾಯಿತು. ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಬ್ಯಾನರ್ ಅಡಿಯಲ್ಲಿ ಬೋಧಿಸತ್ವ ಧಮ್ಮಪಾಲ್ಜಿ ಅವರ 160ನೇ ಜನ್ಮ ದಿನಾಚರಣೆ ಶುಭ ಸಂದರ್ಭದಲ್ಲಿ ಬೋನ್ಗೆಯ ಬಿಟಿ ಕಾಯ್ದೆ 1949 ಬಿಟಿಎಂಸಿ ಕಾಯ್ದೆ ವಿರೋಧಿಸಿ 5 ಲಕ್ಷ ಬೌದ್ಧರ ಸಾರ್ವಜನಿಕ ಸಭೆ ಮತ್ತು ಶಾಂತಿ ಯಾತ್ರೆ ದಿನಾಂಕ 17/9/2024 ಮಂಗಳವಾರ. ಸಮಯ ಬೆಳಗ್ಗೆ 10 ಗಂಟೆಗೆ. ಸ್ಥಳ ಗಾಂಧಿ ಮೈದಾನ, ಅಶೋಕ್ ಮೈದಾನ, ಪಟ್ನಾ, ಬಿಹಾರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಶಾಂತಿ ಯಾತ್ರೆಯಲ್ಲಿ ಕರ್ನಾಟಕದ ರಾಜ್ಯದ ಸಮಸ್ತ ಬೌದ್ಧ ಸಂಘ ಸಂಸ್ಥೆಗಳು, ಅಂಬೇಡ್ಕರ್ ವಾದಿಗಳು ಮತ್ತು ವಿವಿಧ ಸಂಘಟನೆಗಳು ಭಾಗವಹಿಸಲಿವೆ ಎನ್ನಲಾಗಿದೆ. चलो 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 ಬೌದ್ಧರ ಆಸ್ತಿಯನ್ನು ಬೌದ್ಧರಿಗೆ ನೀಡಿ, ಬೌದ್ಧರ ಆಸ್ತಿ ಬೌದ್ಧರಿಗೆ ಮರಳಿಸಿ. 1949 ಕಾಯ್ದೆಯನ್ನು ರದ್ದುಪಡಿಸಲೇಬೇಕು. ಬಿಹಾರ ಸರ್ಕಾರದ 1949 ಕಾಯ್ದೆಯನ್ನು ರದ್ದುಪಡಿಸಲೇಬೇಕು. ಇದು ಬೀದರ್ ಜಿಲ್ಲೆಯಲ್ಲಿ ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳು ಮತ್ತು ಪ್ರಗತಿಪರರು ಸೇರಿಕೊಂಡು ಏನು ಕಳೆದ ಹಲವಾರು ದಶಕಗಳಿಂದ ನಮ್ಮ ಏನು ಬೇಡಿಕೆ ಇದೆ, ಇಡೀ ವಿಶ್ವದಲ್ಲೇ ಶಾಂತಿಗೆ ಹೆಸರುವಾಸಿಯಾಗಿರುತ್ತ ಭಾರತ, ಆ ಭಾರತದ ಶಾಂತಿಯ ಸಂಕೇತ ಅದು ಬೋಧಿಸತ್ವ ಮಹಾಕಾರುಣಿಕ ತಥಾಗತ ಗೌತಮ ಬುದ್ಧ ಅವರ ಈ ದೇಶದಲ್ಲಿ ಇವತ್ತು ನಮ್ಮ ಬೇಡಿಕೆ ಏನಿದೆ ಅಂದರೆ 1949 ಏನು ಕಾಯ್ದೆ ಇದೆ, ಬಿಟಿಎಂಸಿ ಕಾಯ್ದೆಯನ್ನು ರದ್ದುಪಡಿಸಬೇಕು. ಅಲ್ಲಿ ಸಂಪೂರ್ಣವಾಗಿ ಬೌದ್ಧ ಅನುಯಾಯಿಗಳಿಗೆ, ಬೌದ್ಧ ಧರ್ಮದವರಿಗೆ ಮತ್ತು ಬಿಕ್ಕು ಸಂಘಕ್ಕೆ ಆ ನಮ್ಮ ಬೌದ್ಧದ ಯಾರಿದೆ ಅದನ್ನು ಬೇರೆ ಅನ್ಯ ಧರ್ಮೀಯರಿಂದ ಮುಕ್ತಗೊಳಿಸಿ ಆ ಕಾನೂನನ್ನು ರದ್ದುಪಡಿಸಿ ಅದು ಬೌದ್ಧರಿಗೆ ಒಪ್ಪಿಸಬೇಕಂತಹ ಒಂದು ವಿಶಾಲವಾದಂಥ ಐತಿಹಾಸಿಕ ಶಾಂತಿ ಯಾತ್ರೆಯನ್ನು ಬರುವ 17ನೇ ಸೆಪ್ಟೆಂಬರ್ ಬಿಹಾರದ ಪಟ್ನಾದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಇಂದು ನಮ್ಮ ಬಿಕ್ಕು ಸಂಘದ ವತಿಯಿಂದ ನಮ್ಮ ಎಲ್ಲ ಬೌದ್ಧ ಉಪಾಸಕರಿಗೆ ಕರಪತ್ರವನ್ನು ಬಿಡುಗಡೆಗೊಳಿಸಿ ನಾವು ಎಲ್ಲರೂ ಬೀದರ್ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ, ಇಡೀ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಿಹಾರ ರಾಜ್ಯದ ಪಟ್ನಾಕ್ಕೆ 17ನೇ ತಾರೀಕಿಗೆ ಲಕ್ಷೋಪಲಕ್ಷದಲ್ಲಿ ಸೇರ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂದು ನಮ್ಮ ಎಲ್ಲ ಮುಖಂಡರುಗಳು, ಎಲ್ಲ ಹಿರಿಯರು ಮತ್ತು ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾವು 15ನೇ ತಾರೀಕಿನಿಂದ ಎಲ್ಲರೂ ತಂಡವಾಗಿ ಪಟ್ನಾ ಬಿಹಾರಕ್ಕೆ ಹೊರಟಿದ್ದೇವೆ. ಅದರ ಪ್ರಯುಕ್ತ ಈ ಕರಪತ್ರವನ್ನು ಬಿಡುಗಡೆಗೊಳಿಸಲಾಗಿದೆ. ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಮತ್ತು ಬಿಹಾರದ ರಾಜ್ಯ ಸರ್ಕಾರ ಈ ದೇಶದ 80% ಜನರ ಕೂಗನ್ನು ಅರ್ಥ ಮಾಡಿಕೊಂಡು ಆ ಕಾಯ್ದೆಯನ್ನು ತಕ್ಷಣವೇ ರದ್ದುಪಡಿಸಬೇಕಂತ ಇದು ಶಾಂತಿ ಯಾತ್ರೆ ಮುಖಾಂತರ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಜೈ ಭೀಮ್, ಜೈ ಸಂವಿಧಾನ. ನಮೋ ತಸ್ಸ ಭಗವತಃ ಸಮ್ಮಾ ಸಂಬುದ್ಧಸ್ಸ. ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಇಂದು ಅಖಿಲ ಭಾರತೀಯ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳು ಈ ಒಂದು ಬ್ಯಾನರ್ ಅಡಿಯಲ್ಲಿ ಬೋಧಿಸತ್ವ ಕರ್ನಾಟಕ ಅವರ 160ನೇ ಜನ್ಮ ದಿನಾಚರಣೆ ಶುಭ ಸಂದರ್ಭದಲ್ಲಿ ಬೋಧಗಯಾದಲ್ಲಿ ಶಾಂತಿಯುತವಾಗಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ಬಹಳ ಸುಮಾರು ವರ್ಷದಿಂದ ಸತತವಾಗಿ ಎಲ್ಲ ಬುದ್ಧಿಸ್ಟರು, ಹಿಂದೂ ಸಂಘದವರು,
ಶಾಸಕರು, ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಆ ಒಂದು ಒತ್ತುಗೆಯ ಆಂದೋಲನಕ್ಕೆ ಮುಕ್ತಿಯ ಅಂದರೆ ಆ ಒಂದು ಆಸ್ತಿಯಿಂದ ಭೌತಿಕ ಆಸ್ತಿಯನ್ನು ಪ್ರತಿಷ್ಠೆಗೆ ಸಮರ್ಪಣೆ ಮಾಡಬೇಕಂತ ಸಂದರ್ಭದಲ್ಲಿ ವಿರುದ್ಧವಾಗಿ ಈ ಸಂಘರ್ಷ ನಡೀತಾ ಇದೆ. ಅದಕ್ಕಾಗಿ ಶಾಂತಿಯುತವಾಗಿ ಈ ಸಂಘರ್ಷದಲ್ಲಿ ಎಲ್ಲರೂ ಪಾಲ್ಗೊಂಡು ಸಮಸ್ತ ಭಾರತೀಯ ಮೂಲದಿಂದ ಬೀದರ್ ಜಿಲ್ಲೆಯಿಂದ ಅನೇಕ ನಮ್ಮ ಬುದ್ಧಿಸ್ಟ್ ಎಲ್ಲ ಜನರು ಸಹಮತದಿಂದ ಸಹಯೋಗದಿಂದ ಎಲ್ಲರೂ ಸಹಕರಿಸಿ ಆ ಒಂದು ಶಾಂತಿ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ತಮ್ಮ ಸಹೋದರ ಸರ್ವರು ಶಾಂತಿಯನ್ನು ಕಾಪಾಡಿಕೊಂಡು ಶಾಂತಿಯಿಂದ ಆ ಒಂದು ಕಾರ್ಯವನ್ನು ನಡೆಸುವ ಸಂದರ್ಭದಲ್ಲಿ ನಾವು ತಿಳಿಸುತ್ತಾ ಅದಕ್ಕೋಸ್ಕರ ನಾವು ಶಾಂತಿಯುತತೆ ಭಗವಾನ್ ಬುದ್ಧರು ಇಡೀ ಲೋಕದ ಕಲ್ಯಾಣ ಮಾನವರ ಕಲ್ಯಾಣಕ್ಕಾಗಿ ಈ ಒಂದು ಮಾನವ ಕುಲಪತಿಗೆ ದೇವಮಾನವರಿಗೆ ಶಾಂತಿಯ ಸಂದೇಶವನ್ನು ಸಾರತಕ್ಕಂಥ ಮೊದಲ ಗುರು ಪ್ರಧಾನ ಸಮೃದ್ಧ ಸಂಪದರು ಶಾಂತಿ, ಸತ್ಯ, ಅಹಿಂಸೆ ಮತ್ತು ಸ್ವತಂತ್ರತೆ, ಬಂಧುತ್ವ, ನ್ಯಾಯ ಇವೆಲ್ಲರೂ ಪ್ರತಿಪಾದಿಸತಕ್ಕಂಥ ಮಹಾನ್ ಸದ್ಗುರು ತಥಾಗತ ಸಮೃದ್ಧ ಸಂಪದರ ಮಾರ್ಗದಲ್ಲಿ ನಡೀತಕ್ಕಂಥ ಎಲ್ಲರೂ ಶಾಂತಿ ಒಳಗಾಗಿ ನಾವೆಲ್ಲರೂ ಕಾರ್ಯವನ್ನು ಮಾಡೋಣ. ಇದಕ್ಕೆಲ್ಲರೂ ಸಹಕರಿಸಿ ಯಾರು ಕೂಡ ಹಿಂಜರಿಯದೆ ಎಲ್ಲರೂ ಕೂಡ ತಮ್ಮ ಯೋಚನೆ ಮಾಡಿಕೊಂಡು ತಾವು ಅದರಲ್ಲಿ ಪಾಲ್ಗೊಂಡು ಅದರಲ್ಲಿ ಸಹಕರಿಸಿ ಅಂತೇಳಿ ತಮಗೆ ಈ ಒಂದು ಮಧ್ಯಮ ಮುಖದ ಮೇಲೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಮಂಗಳವಾದ ಮಂಗಳವಾದತೆಗೆ ಈ 2 ವಾಣಿಗಳನ್ನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಮಂಗಳವಾಗಲಿ. ನಾಗಮಂಗಲದಲ್ಲಿ ಗಣೇಶ್ ಮೆರವಣಿಗೆ ವೇಳೆ ನಡೆದ ಗಲಾಟೆಯನ್ನು ಪೊಲೀಸರು ಕೂಡಲೇ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ನಡೆದ ಘಟನೆ ಆಗಬಾರದಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿ ಅಂತ್ಯವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿಯನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು. ಘಟನೆಯನ್ನು ಪೊಲೀಸರು ಕೂಡಲೇ ನಿಯಂತ್ರಣಕ್ಕೆ ತಂದಿದ್ದಾರೆ. ದೊಡ್ಡ ಗಲಾಟೆ ಎಂದರು. ಮೆರವಣಿಗೆಯ ವೇಳೆ ಕಲ್ಲು ತೋರಾಟವಾದಾಗ ಒಬ್ಬರಿಗೊಬ್ಬರಿಗೆ ಘರ್ಷಣೆ ಮಾಡಿಕೊಂಡಿದ್ದಾರೆ. ಆ ನಂತರ ಎಲ್ಲವೂ ಸರಿ ಹೋಯಿತು ಅಂತ ವಾಪಸ್ ಹೋಗುವಾಗ ಕೆಲವರು ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಅಷ್ಟರೊಳಗೆ ಪೊಲೀಸರು ಎಚ್ಚೆತ್ತುಕೊಂಡು ಹತೋಟಿಗೆ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಐಜಿಪಿ ಕೆಎಸ್ಆರ್ಪಿ ತುಕ್ಕಡಿ ಸ್ಥಳದಲ್ಲಿದೆ. ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಅವರನ್ನು ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಘರ್ಷಣೆ ಮಾಡಿಕೊಂಡಿದ್ದಾರೆ. ಈ ಘಟನೆಯನ್ನು ಕೋಮು ಗಲಭೆ ಅಂತ ಹೇಳಲಾಗುವುದಿಲ್ಲ. ಇದನ್ನು ಹೆಚ್ಚು ಬೆಳೆಯಲು ಬಿಡುವುದಿಲ್ಲ. ಪೊಲೀಸರು ಬಿಟ್ಟಿಲ್ಲ. ಹೆಚ್ಚು ಪ್ರಚಾರ ನೀಡುವುದು ಬೇಡ ಎಂದು ಮನವಿ ಮಾಡಿದರು. ಪಿಎಸ್ಐ 402 ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನು ಸೆಪ್ಟೆಂಬರ್ 28 ಶನಿವಾರದಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದರು. ರಾಜ್ಯದ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ ಬರೆದು ಮುಖ್ಯ ಪರೀಕ್ಷೆಗೆ ಅರ್ಹತೆ ಹೊಂದಿದ್ದಾರೆ. ಮುಖ್ಯ ಪರೀಕ್ಷೆಗೆ ಮತ್ತು ಪಿಎಸ್ಐ ಪರೀಕ್ಷೆ ಸೆಪ್ಟೆಂಬರ್ 22ರಂದು ನಿಗದಿಯಾಗಿರುವುದರಿಂದ 2 ಪರೀಕ್ಷೆ ಬರೆಯಲು ಆಗುವುದಿಲ್ಲ. ಯಾವುದಾದರೂ ಒಂದು ಪರೀಕ್ಷೆ ಅವಕಾಶ ಕೈತಪ್ಪುತ್ತದೆ. ಹೀಗಾಗಿ ಪಿಎಸ್ಐ ಪರೀಕ್ಷೆ ಮುಂದೂಡುವಂತೆ ಆಕಾಂಕ್ಷಿಗಳು ಮನವಿ ಸಲ್ಲಿಸಿದರು. ಬಿಜೆಪಿಯ ನಿಯೋಗವು ಮನವಿ ನೀಡಿತು. ಕೆಇಎ ಅಧಿಕಾರಿಗಳೊಂದಿಗೆ ಚರ್ಚಿಸಿದಾಗ ಡಿಸೆಂಬರ್ ವರೆಗೆ ಪರೀಕ್ಷೆ ನಡೆಸಲು ದಿನ ಖಾಲಿ ಇಲ್ಲ ಎಂದು ತಿಳಿಸಿದರು. ಪ್ರಾಥಮಿಕ ಶಿಕ್ಷಣ ಸಚಿವ ಮಂದು ಬಂಗಾರಪ್ಪ ಅವರೊಂದಿಗೆ ಮಾತನಾಡಿ ಶನಿವಾರದಂದು 1 ದಿನ ಪರೀಕ್ಷೆ ನಡೆಸಲು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದೆ. ಪರೀಕ್ಷೆ ನಡೆಸಲು ಶಿಕ್ಷಕರು ಬೇಕಾಗುತ್ತದೆ. ಎಲ್ಲ ಆಕಾಂಕ್ಷಿಗಳ ಮನವಿಗೆ ಮನ್ನಣೆ ಕೊಟ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 28ರಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ರು. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮು ಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸರ್, ಪೆಟ್ರೋಲ್ ಬಾಂಬ್ ರೆಡಿ ಮಾಡ್ಕೊಂಡಿದ್ದಾರೆ, ಲಾಂಗ್ಗಳೆಲ್ಲ ಸಿಕ್ಕಿದೆ. ಇದೆಲ್ಲ ಪ್ರೀ ಪ್ಲಾನ್ ಅನ್ನೋದು ಅನ್ಸುತ್ತೆ. ಇಂಟೆಲಿಜೆನ್ಸ್ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನ ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಇದ್ರೆ ಹೆಚ್ಚು ಅದನ್ನ ಪ್ರಚಾರ ಕೊಡಕ್ಕೆ ಹೋಗ್ಬೇಡಿ. ನಾನು ಮನವಿ ಮಾಡ್ತಾ ಇದ್ದೀನಿ. ಅಲ್ಲ, ಪ್ರಚಾರದ ವಿಚಾರ ಅನ್ನೋದಕ್ಕಿಂತ ಸರ್, ಘಟನೆ ನಡೆದಿದೆ, ಘಟನೆಗೆ ಪೂರ್ವ ಸಿದ್ಧತೆಗಳು ಘಟನೆ ನಡೆದಿಲ್ಲ ಅಂತ ಹೇಳಲಿಲ್ಲ. ಘಟನೆ ನಡೆದಿದೆ, ಕಂಟ್ರೋಲಿಗೆ ತಗೊಂಡಿದ್ದೇವೆ. ಮುಂದಕ್ಕೆ ಬೆಳಿಬಾರ್ದು ಅಂತ ಹೇಳಿ ಅಲ್ಲಿ ಫೋರ್ಸ್ ಇಟ್ಟಿದ್ದೇವೆ. ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಅದರಿಂದ ಇದನ್ನ ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡಿ. ಮಾಜಿ ಶಾಸಕರು ಹೇಳ್ತಿಲ್ಲ, ಇಲ್ಲ ನಾವು ಮಾಡೋದಿಲ್ಲ ನಿಮ್ಮ ಮನವಿನ ಅಂದ್ರೆ ನಿಮಗೆ ಗೊತ್ತಿಲ್ಲ. ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಈ ತರ ಆಗಿತ್ತು, ಎಚ್ಚರ ವಹಿಸಿದ್ರೆ ಈ ತರ ಆಗ್ತಾ ಇರಲಿ ಅಂತ ಅಲ್ಲಿ ಮಾಜಿ ಶಾಸಕರೇ ಗಂಭೀರವಾದ ಆರೋಪ ಮಾಡಿದ್ದಾರೆ. ಅಲ್ಲ, ಅವ್ರು ಹೇಳಿದ್ದಾರೆ. ಆದರೆ ಅಲ್ಲಿ ಎಲ್ಲ ರೀತಿಯ ಒಂದು ಇದನ್ನು ಕೂಡ ಅವರು ಪ್ರೊಟೆಕ್ಷನ್ ಮಾಡೋದಕ್ಕೆ ಒಂದು ಪ್ಲಟೂನನ್ನು ಕೂಡ ಅಲ್ಲಿ KSRP ಇಟ್ಟಿದ್ರು.
ಹಿಂದೆ ಹೋಗಿದ್ರೆ ಇನ್ನೂ ದೊಡ್ಡ ಗಲಭೆ ಆಗಿದೆ. ಅಲ್ಲಿ ಮುನ್ನೆಚ್ಚರಿಕೆಯಾಗಿ ಒಂದು ಪ್ಲಟೂನ್ ಕೂಡ ಅಲ್ಲಿ ಇಟ್ಟಿದ್ರು. ಅದರಿಂದ ಅದು ಕಂಟ್ರೋಲಿಗೆ ಬಂದಿದೆ ಇಮಿಡಿಯೇಟ್ ಆಗಿ. ಸರ್ ಟೋಟಲ್ ಎಷ್ಟು ಜನಕ್ಕೆ ಗಾಯ ಆಗಿದೆ ಸರ್? ಎಷ್ಟು ಜನಕ್ಕೆ ಗಾಯ ಇದೆ? ಎಷ್ಟು ಜನ ಪೊಲೀಸ್ ಸಿಬ್ಬಂದಿ ಗಾಯ ಆಗಿದೆ? ಗಾಯಗಳಿಗಿನ್ನ ಹೆಚ್ಚಾಗಿ ಗಾಯಗಳು ಹೆಚ್ಚಾಗಿಲ್ಲ, ಆದರೆ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಎರಡೂ ಗುಂಪಿನಲ್ಲಿ ಒಂದು 52 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಈಗ ಯಾರ್ಯಾರು ಕ್ಯಾಮರಾದಲ್ಲಿ ಗೊತ್ತಾಗ್ತದೆ ಅವ್ರು ಕಲ್ಲು ಹೊಡೆಯುತ್ತಾ ಇರೋದು ಅಥವಾ ಅವರು ಬೇರೆ ಬೆಂಕಿ ಹಾಕೋದು, ಅದನ್ನೆಲ್ಲ ನೋಡಿಕೊಂಡು ಅವ್ರ ಮೇಲೆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರ ಮೇಲೂ ಕಲ್ತೂರಿದಾರಲ್ಲ ಸರ್? ಪೊಲೀಸರ ಮೇಲೂ ಕುಂತು ಒಬ್ಬ ASIಗೆ ಗಾಯ ಆಗಿದೆ. ಅದನ್ನೆಲ್ಲ ಗಣನೆಗೆ ತಗೊಂಡೇ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ರಾಜಕೀಯ ಪ್ರಚೋದನೆ ಏನಾದರೂ ಇದೆಯಾ ಸರ್? ಆ ರೀತಿ ಕಾಣ್ತಾ ಇಲ್ಲ, ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಾ ಇಲ್ಲ. ಅದು ಅಲ್ಲಿ ಸ್ಪಾಟ್ನಲ್ಲಿರೋರು ರಿಪೋರ್ಟ್ ಏನು ಕೊಡ್ತಾರೆ ನೋಡ್ಬೇಕು. ಕುಮಾರಸ್ವಾಮಿಯವರು ಆರೋಪ ಮಾಡ್ತಾ ಇದ್ದಾರೆ ಅತಿಯಾದ ಓಲೈಕೆನೇ ಕಾರಣ ಇದು, ಒಂದು ಕೋಮಿದ್ದು ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಈ ಥರ ಆಗ್ತಾ ಇದ್ದಾವೆ ಘಟನೆಗಳು. ಅದಕ್ಕೆ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕುಮಾರಸ್ವಾಮಿ ಅವರು ಹಿಂದೆ ಅವರು ಯಾವ ರೀತಿ ಓಲೈಕೆ ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಅದರ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಜೊತೆ ತಿಳಿಸ್ಬೇಕಾಗಿರುವಂಥದ್ದು, ನಮಗೆಲ್ಲ ಗೊತ್ತಿದೆ PSI ರೆಕ್ರೂಟ್ಮೆಂಟಿಗೆ ನಾವು ಕ್ರಮ ತಗೊಂಡಿದ್ದೆವು. 545 ಜನರದ್ದು PSI ಮೊದಲನೇ ಹಂತದ್ದು ಏನು PSI ಹಗರಣ ಆಯಿತು, ಅದಕ್ಕೆ ಸಂಬಂಧಪಟ್ಟಾಗೆ 545 ಜನ ರೆಕ್ರೂಟ್ಮೆಂಟಿಗೆ ನಾವು ಎಕ್ಸಾಮ್ ಮಾಡಿ ಅದರ ಫಲಿತಾಂಶವನ್ನು ಕೂಡ ಈಗಾಗಲೇ ಅಂತಿಮಗೊಳಿಸಿ ಈಗ ಆದೇಶಗಳನ್ನು ಕೊಡ್ತಕ್ಕಂಥ ಹಂತದಲ್ಲಿ ಇದ್ದೇವೆ. ಎರಡನೇದು 402ಕ್ಕೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ, ಮತ್ತೆ ಅವ್ರಿಗೆ ಪರೀಕ್ಷೆ ಮಾಡಬೇಕು ಅಂತೇಳಿ ಇನ್ನೊಂದು ಬ್ಯಾಚ್ ಅದು. ಅದಕ್ಕೆ ನಾವು KE ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು 22 ಸೆಪ್ಟೆಂಬರಿಗೆ ಪರೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆವು. ಭಾಳ ಜನ ವಿದ್ಯಾರ್ಥಿಗಳು, ಪರೀಕ್ಷೆ ತಗೊಳ್ಳೋರು ಮತ್ತು ಯಾರು ಆಕಾಂಕ್ಷಿಗಳು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತೇಳಿ ಹೊರಟಿದ್ದಂಥವರು ಅವರೆಲ್ಲ ನನಗೆ ಮನವಿಯನ್ನು ಕೊಟ್ಟಿದ್ದರು. 22ನೇ ತಾರೀಕು ಬೇಡ, ಮುಂದಕ್ಕೆ ಹಾಕಿ. ಕಾರಣ ಅವ್ರು ಕೊಟ್ಟಿದ್ದೇನು ಅಂತ ಹೇಳಿದರೆ, UPSC ಎಕ್ಸಾಮ್ ನಡೀತಾ ಇದೆ. ಆ UPSC ಎಕ್ಸಾಮಿಗೂ ಇದು 22ನೇ ತಾರೀಕೆ ಅದು ಎಕ್ಸಾಮ್ UPSC ಇರೋದರಿಂದ ನಮ್ಮ ರಾಜ್ಯದಿಂದ 100ಕ್ಕೂ ಹೆಚ್ಚು ಜನ ಕ್ವಾಲಿಫೈಡ್ ಆಗಿದ್ದಾರೆ. ಪ್ರಿಲಿಮ್ಸ್ ಪಾಸ್ ಮಾಡಿ ಮೈನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ. ಇಲ್ಲಿ ಏನಾದರೂ ನೀವು PSI ಮಾಡಿ, ಇಲ್ಲ ಇದಾದರೂ ತಪ್ಪುತ್ತೆ, ಇಲ್ಲ ಅದು UPSC ಆದರೂ ತಪ್ಪುತ್ತೆ. ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂತೇಳಿ ನಮ್ಮನ್ನು ಕೇಳಿದ್ವಿ. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಅಶ್ವಥ್ ನಾರಾಯಣ್ ಅವರು ಅವರೆಲ್ಲ ಬಂದು ಅವರು ಕೂಡ ನಮಗೆ ಮನವಿಯನ್ನು ಕೊಟ್ಟಿದ್ದರು, ಪೋಸ್ಟ್ಪೋನ್ ಮಾಡಿಕೊಟ್ಟಿದ್ರು. ನಾವು ಪರಿಶೀಲನೆ ಮಾಡಿ KE ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂತೇಳಿ ನಮಗೆ ತಿಳಿಸಿದ್ರು. ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ, ಏಕೆಂದರೆ ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು, ನಮಗೆ ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು. ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂತೇಳಿ ಸಂಡೇ ಎಲ್ಲ ಸಂಡೇನೂ ಡಿಸೆಂಬರ್ವರೆಗೂ ಅವರು ಎಕ್ಸಾಮಿನೇಷನ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ನಿನ್ನೆ ದಿವಸ ಈ 100 ಜನ ಯಾರು UPSCಗೆ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಅವಕಾಶಗಳು ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧು ಬಂಗಾರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಶನಿವಾರ ನಮಗೆ ಒಂದು ಸ್ಲಾಟ್ ಮಾಡಿಕೊಡಿ, ಅದನ್ನು PUC ಕ್ಲಾಸಸ್ನ ಬಿಡಿಸ್ಕೊಡಿ ಹಾಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಒಪ್ಪಿ ಅದನ್ನು 28ನೇ ತಾರೀಕು ಈ ಪರೀಕ್ಷೆಯನ್ನು 28ನೇ ತಾರೀಕು ಮಾಡೋದಕ್ಕೆ
ಈಗ ತೀರ್ಮಾನ ಮಾಡಿದ್ದೇವೆ. ಅಂದರೆ 22ರಿಂದ 28ಕ್ಕೆ ಮುಂದೂಡಿವೆ. ಈ 402 ಸಬ್ ಇನ್ಸ್ಪೆಕ್ಟರ್ದು ಪರೀಕ್ಷೆ KEAನವರೇ 28ನೇ ಶನಿವಾರ ಮಾಡಿಕೊಡ್ತಾರೆ. ಅದು ಅವರ ರಿಕ್ವೆಸ್ಟ್ ಏನಿತ್ತು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಅದಕ್ಕೆ ಮನ್ನಣೆ ಕೊಟ್ಟು. ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಶುಕ್ರವಾರ ಜಾಮೀನು ಮಂಜೂರು ಮಾಡಿದ ನಂತರ ಬಿಜೆಪಿಯ ಪ್ಲಾನ್ ವಿಫಲವಾಗಿದೆ ಎಂದು ಸುನಿತಾ ಕೇಜ್ರಿವಾಲ್ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರದಲ್ಲಿ ಉಳಿಯಲು ಪ್ರತಿಪಕ್ಷಗಳ ನಾಯಕರನ್ನು ಜೈಲಿಗೆ ಕಳುಹಿಸಲು ಬಿಜೆಪಿಯವರು ಬಯಸುತ್ತಾರೆ, ಇದೊಂದೇ ಅವರ ಗುರಿ ಎಂದರು. ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಸುಮಾರು 18 ತಿಂಗಳ ಬಳಿಕ ಕಳೆದ ತಿಂಗಳು ಜೈಲಿನಲ್ಲಿದ್ದ ಬಿಡುಗಡೆಯಾದ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಮಾತನಾಡಿ, ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಿನಲ್ಲಿಡಲು ಬಿಜೆಪಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ. ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಿಬಿಐ ಬಂಧಿಸಿದ ರೀತಿ ಅವರನ್ನು ಜೈಲಿನಲ್ಲಿಡುವ ಉದ್ದೇಶದಿಂದ ಬಂಧನ ಮಾಡಿದಂತೆ ಕಾಣುತ್ತದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಕೇಜ್ರಿವಾಲ್ ಯಾವುದೇ ತಪ್ಪು ಮಾಡಿಲ್ಲ, ಬಿಜೆಪಿಯ ಕಾರಣದಿಂದ ಸಿಬಿಐ ಬಂಧಿಸಿ ಜೈಲಿನಲ್ಲಿಟ್ಟು ಎಂದು ಆರೋಪಿಸಿದರು. ಅಬಕಾರಿ ನೀತಿಯ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಚ್ 21ರಂದು ಕೇಜ್ರಿವಾಲ್ ಅವರನ್ನು ಇಡೀ ಬಂಧನಕ್ಕೊಳಪಡಿಸಿತ್ತು. 10 ದಿನಗಳ ವಿಚಾರಣೆಯ ನಂತರ ಕೇಜ್ರಿವಾಲ್ ಅವರನ್ನು ಏಪ್ರಿಲ್ 1ರಂದು ತಿಹಾರ್ ಜೈಲಿಗೆ ಕಳುಹಿಸಲಾಯಿತು. ಮೇ 10ರಂದು ಅವರನ್ನು ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಚಾರಕ್ಕಾಗಿ 21 ದಿನಗಳ ಕಾಲ ಬಿಡುಗಡೆ ಮಾಡಲಾಗಿತ್ತು. ಜೈಲಿನಲ್ಲಿ ಕಳೆದ ಒಟ್ಟು ಸಮಯ 177 ದಿನಗಳು. ಅದರಲ್ಲಿ 21 ದಿನಗಳನ್ನು ಕಳೆದರೆ ಕೇಜ್ರಿವಾಲ್ ಒಟ್ಟು 156 ದಿನಗಳ ಕಾಲ ಜೈಲಿನಲ್ಲಿದ್ದಾರೆ. भाजपा के मंसूबों पे पानी फिर गया। वो लोग विपक्ष के नेताओं को जेल में डाल के सत्ता में बने रहना चाहते हैं, उनका मकसद ही ये है। ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಉಂಟಾದ ಅನಿಲ ಸೋರಿಕೆ ಬಳಿಕೆ ಇಡೀ ನಗರಕ್ಕೆ ವ್ಯಾಪಿಸಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಅಂಬರನಾಥದಲ್ಲಿ ಕೆಮಿಕಲ್ ಕಾರ್ಖಾನೆಯಿಂದ ಅನಿಲ ಸೋರಿಕೆ ಸಂಭವಿಸಿ ಆತಂಕ ಸೃಷ್ಟಿಸಿದೆ. ಕೆಲವೇ ಗಂಟೆಗಳಲ್ಲಿ ವಿಷಕಾರಿ ಅನಿಲ ಇಡೀ ನಗರವನ್ನು ವ್ಯಾಪಿಸಿದ್ದು ಹಲವು ನಿವಾಸಿಗಳಲ್ಲಿ ಆರೋಗ್ಯ ಏರುಪೇರಾಗಿದೆ ಎಂದು ಹೇಳಲಾಗಿದೆ. ಅಂಬರ್ನಾಥ್ ನಗರದಲ್ಲಿ ಗ್ಯಾಸ್ ಲಿಂಕ್ ನಿಂದಾಗಿ ಗೋಚರತೆ ಕಡಿಮೆಯಾಗಿದ್ದು ನಿವಾಸಿಗಳಲ್ಲಿ ಕಣ್ಣುಗಳು ಮತ್ತು ಗಂಟಲಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಅಲ್ಲದೆ ಇದು 1984ರ ಭೋಪಾಲ್ ಅನಿಲ ದುರಂತದ ನೆನಪುಗಳನ್ನು ಮರಳಿ ತರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರದಾದ್ಯಂತ ವಿಷಕಾರಿ ಅನಿಲ ಹಬ್ಬಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ರಸ್ತೆಯಲ್ಲಿ ಓಡಾಡುತ್ತಿರುವ ಸಾರ್ವಜನಿಕರು ಮೂಗು ಮತ್ತು ಬಾಯಿಯನ್ನು ಮುಚ್ಚಿಕೊಂಡು ಓಡಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಪಾಲಿಕೆ ಅಧಿಕಾರಿಗಳು ಈವರೆಗೂ ಯಾವುದೇ ತೀವ್ರ ಪರಿಣಾಮ ಅಥವಾ ಪ್ರಾಣ ಅಪಾಯ ವರದಿಯಾಗಿಲ್ಲ ಎಂದು ಹೇಳಿದ್ದಾರೆ. ಅಂತೆಯೇ ಸೋರಿಕೆಯಾಗಿರುವ ವಿಷ ಅನಿಲ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತಜ್ಞರೊಂದಿಗೆ ಚರ್ಚೆ ನಡೆಸಲಾಗುತ್ತಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ತಂಡಗಳನ್ನು ಸಹ ಕಳುಹಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜನರು ಮನೆಯೊಳಗೆ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. धक्का मत दो। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.